ಇನ್ನು ಫಿಫಾ ವಿಶ್ವಕಪ್ಗೆ ಏನು ಕ್ರಿಸ್ಟಿಯಾನೋ ರೊನಾಲ್ಡೋ ವಿದಾಯ. ಮಗುವಂತೆ ಬಿಕ್ಕಿ ಬಿಕ್ಕಿ ಅತ್ತಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ನನಸಾಗದಂತಹ ಕನಸಿನೊಂದಿಗೆ ಗುಡ್ ಬೈ ಹೇಳಿದ್ದಾರೆ ರೊನಾಲ್ಡೋ. ಏನು ಸ್ಪೇನ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಈಗ ಶಾಕಿಂಗ್ ನಿರ್ಧಾರ ಭಗ್ನವಾಗಿರುವಂಥದ್ದು. ಹೃದಯದೊಂದಿಗೆ ವಿದಾಯವನ್ನ ಹೇಳಿದ್ದಾರೆ. ಮಗುವಂತೆ ಬಿಕ್ಕಿ ಬಿಕ್ಕಿ ಅತ್ತಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ನನಸಾಗದಂತಹ ಕನಸಿನೊಂದಿಗೆ ಗುಡ್ ಬೈ ಹೇಳಿದ್ದಾರೆ ರೊನಾಲ್ಡೋ. ಸ್ಪೇನ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಶಾಕಿಂಗ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಭಗ್ನ ಹೃದಯದೊಂದಿಗೆ ವಿದಾಯವನ್ನ ಹೇಳಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ರೊನಾಲ್ಡೋಗೆ ವಿಶ್ವಕಪ್ ಗೆಲ್ಲುವಂತಹ ಕನಸು ನನಸಾಗಿಯೇ ಉಳಿದು ಬಿಡಿತು. ಈಗ ಕ್ರಿಸ್ಟಿಯಾನೋ ರೊನಾಲ್ಡೋ ಕನಸು ಛದ್ರಗೊಳಿಸಿದಂತಹ ಸ್ಪೇನ್ ಇನ್ನು ಫಿಫಾ ವಿಶ್ವಕಪ್ಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ವಿದಾಯವನ್ನ ಈಗ ಹೇಳಿದ್ದಾರೆ. ಮಗುವಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರೊನಾಲ್ಡೋ. ನನಸಾಗದಂತಹ ಕನಸಿನೊಂದಿಗೆ ಗುಡ್ ಬೈ ಹೇಳ್ತಾ ಇರುವಂಥದ್ದು ಇಲ್ಲಿ ರೊನಾಲ್ಡೋ. ಸ್ಪೇನ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಶಾಕಿಂಗ್ ನಿರ್ಧಾರವನ್ನ ಇವರು ತೆಗೆದುಕೊಂಡಿದ್ದಾರೆ. ಭಗ್ನ ಹೃದಯದೊಂದಿಗೆ ವಿದಾಯವನ್ನ ಹೇಳ್ತಾ ಇದ್ದಾರೆ ರೊನಾಲ್ಡೋ. ರೊನಾಲ್ಡೋಗೆ ವಿಶ್ವಕಪ್ ಗೆಲ್ಲುವಂತಹ ಕನಸಿತ್ತು, ಆದ್ರೆ ಈಗ ಆ ಕನಸು ನನಸಾಗಿಯೇ ಉಳಿದು ಬಿಟ್ಟಿದೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಕನಸು ಈಗ ಸ್ಪೇನ್ ಛದ್ರಗೊಳಿಸಿರುವಂಥದ್ದು. ಹಾಗಾಗಿ ಏನು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ, ವಿದಾಯವನ್ನ ಹೇಳ್ತಾ ಇರುವಂಥದ್ದು ಅವರು. ಫಿಫಾ ವಿಶ್ವಕಪ್ ಕನಸನ್ನ ನನಸಾಗಿ ಉಳಿಸ್ಕೊಂಡ್ಬಿಟ್ರು ರೊನಾಲ್ಡೋ. ಈಗ ವಿದಾಯವನ್ನ ಹೇಳ್ತಾ ಇರುವಂಥದ್ದು. ಮಗುವಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ನನಸಾಗದಂತಹ ಕನಸಿನೊಂದಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಪೋರ್ಚುಗಲ್ ಸೋಲ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರೊನಾಲ್ಡೋ. ಸ್ಪೇನ್ ವಿರುದ್ಧ 0-1 ಅಂತರದಲ್ಲಿ ಸೋತಂತಹ ಪೋರ್ಚುಗಲ್ ಸೋತು ವಿಶ್ವಕಪ್ನಿಂದಲೇ ಪೋರ್ಚುಗಲ್ ಈಗ ಹೊರಬಿದ್ದಿದೆ. ಅಭಿಮಾನಿಗಳತ್ತ ಕೈ ಬೀಸಿ ಧನ್ಯವಾದವನ್ನ ಈಗ ಸ್ಟಾರ್ ಅರ್ಪಿಸಿದ್ದಾರೆ. ಅಂದ್ರೆ ಎಷ್ಟು ನೋವಾಗಿರಬೇಡ, ಇದೇ ನನ್ನ ಕೊನೆಯ ಫಿಫಾ ವಿಶ್ವಕಪ್ ಅಂತ ರೊನಾಲ್ಡೋ ಇಲ್ಲಿ ತಿಳಿಸಿರುವಂಥದ್ದು. ವಿಶ್ವಕಪ್ನಿಂದ ಹೊರಬಿದ್ದಿರೋದು ಬೇಸರದ ಸಂಗತಿ. ಹಾಗಾಗಿ ಅಷ್ಟು ನೋವಾಗಿದೆ ಅವರಿಗೆ. ನಾನು ನನ್ನ ಕೈಯಲ್ಲಾದಷ್ಟು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇನೆ. ಪೋರ್ಚುಗಲ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಅಂದ್ರೆ ಅವ್ರದ್ದೊಂದು ಕನಸು ಈ ಫಿಫಾ ವಿಶ್ವಕಪ್ ಅನ್ನ ಗೆಲ್ಲಬೇಕು ಅನ್ನುವಂಥದ್ದು. ಆದ್ರೆ ಪೋರ್ಚುಗಲ್ ಸೋಲ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇಲ್ಲಿ ಸ್ಪೇನ್ ವಿರುದ್ಧ 0-1 ಅಂತರದಲ್ಲಿ ಸೋತಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಸಾಧನೆ ನೋಡೋದಾದ್ರೆ 2003ರಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ಪಾದಾರ್ಪಣ್ಯನ ಮಾಡಿದ್ರು. 232 ಪಂದ್ಯಗಳಲ್ಲಿ 146 ಗೋಲ್ ಗಳಿಸಿರುವಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಇನ್ನು 6 ಫಿಫಾ ವಿಶ್ವಕಪ್ಗಳನ್ನ ಇವರು ಆಡಿರುವಂಥದ್ದು. 6 ವಿಶ್ವಕಪ್ ಅನ್ನ ಆಡಿದ್ದಾರೆ. ಜೊತೆಗೆ 6 ಫಿಫಾ ವಿಶ್ವಕಪ್ ಆಡಿರುವಂತಹ ಏಕೈಕ ಆಟಗಾರ ಇವರು. ಕ್ರಿಸ್ಟಿಯಾನೋ ರೊನಾಲ್ಡೋ ಏಕೈಕ ಆಟಗಾರ. 6 ಒಂದು ಫಿಫಾ ವಿಶ್ವಕಪ್ ಆಡಿರುವಂಥದ್ದು. 27 ಪಂದ್ಯಗಳನ್ನು ಆಡಿದ್ದಾರೆ. 6 ವಿಶ್ವಕಪ್ಗಳಲ್ಲಿ 27 ಪಂದ್ಯಗಳನ್ನು ಆಡಿರುವಂತಹ ರೊನಾಲ್ಡೋ 27 ಪಂದ್ಯಗಳಲ್ಲಿ 11 ಗೋಲ್ಗಳನ್ನು ಬಾರಿಸುವಂತಹ ಮೂಲಕ ಕ್ರಿಸ್ಟಿಯಾನೋ ರೊನಾಲ್ಡೋರವರು ಇರುವಂಥದ್ದು. ಅಂದರೆ ಇವ್ರ ಸಾಧನೆ ಇಷ್ಟೊಂದಿದೆ. ಆದರೂ ಈಗ ವಿದಾಯವನ್ನು ಹೇಳಬೇಕಾದಂತಹ ಪರಿಸ್ಥಿತಿ. 2003ರಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ಪಾದಾರ್ಪಣೆ ಮಾಡ್ತಾರೆ. 232 ಪಂದ್ಯಗಳಲ್ಲಿ 146 ಗೋಲ್ಗಳನ್ನು ಗಳಿಸಿರುವಂತಹ ರೊನಾಲ್ಡೋ. 6 ಫಿಫಾ ವಿಶ್ವಕಪ್ಗಳನ್ನು ಆಡಿರುವಂತಹ ರೊನಾಲ್ಡೋ ಏನು ಈ ಒಂದು 6 ವಿಶ್ವಕಪ್ ಆಡಿರುವಂತಹ ಏಕೈಕ ಫಿಫಾ ವಿಶ್ವಕಪ್ ಆಡಿರುವಂತಹ ಏಕೈಕ ಆಟಗಾರ ಇವರು. 6 ಫಿಫಾ ವಿಶ್ವಕಪ್ಗಳಲ್ಲಿ 27 ಪಂದ್ಯಗಳನ್ನು ಆಡಿರುವಂತಹ ರೊನಾಲ್ಡೋ 27 ಪಂದ್ಯಗಳಲ್ಲಿ 11 ಗೋಲ್ಗಳನ್ನು ಬಾರಿಸಿದ್ದಾರೆ ಇವರು. 2003ರಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ಪಾದಾರ್ಪಣೆ ಮಾಡ್ತಾರೆ. ಈಗ ಸ್ಪೇನ್ ವಿರುದ್ಧದ ಸೋಲಿನಿಂದಾಗಿ ಭಗ್ನ ಹೃದಯದೊಂದಿಗೆ ವಿದಾಯವನ್ನ ಹೇಳ್ತಿದ್ದಾರೆ. ನಾನು ನನ್ನ ಎಲ್ಲಾ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ.
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಏನು ಈಗ ಫಿಫಾ ವಿಶ್ವಕಪ್ ಗೆಲ್ಲುವಂತಹ ಆಸೆಯನ್ನ ನಾಡು ಹೊಂದಿದ್ರು, ಆದರೆ ಈಗ ವಿದಾಯವನ್ನ ಹೇಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ನಿಮ್ಗೆ ನೆನಪಿರಬಹುದು 2021ರ ಯೂರೋ ಕಪ್ ಸಮಯದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ಪಕ್ಕದಲ್ಲಿದ್ದಂತ ಕೋಕ್ ಬಾಟಲಿಯನ್ನ ಪಕ್ಕಕ್ಕಿಟ್ಟು ಒಂದು ನೀರಿನ ಬಾಟಲಿಯನ್ನ ಎತ್ಕೊಳ್ತಾರೆ. ರೊನಾಲ್ಡೋ ಅವರ ಒಂದು ಈ ಸಣ್ಣ ನಡೆಯಿಂದ ಅವತ್ತು ಕೋಕೋ ಕೋಲಾ ಕಂಪನಿಗೆ, ಅಂದ್ರೆ ಜಾಗತಿಕವಾಗಿ ಬೆಳೆದಂತ ದೈತ್ಯ ಕಂಪನಿಗೆ $4 ಬಿಲಿಯನ್ ನಷ್ಟ ಅನುಭವಿಸಿತ್ತು. ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಒಬ್ಬ ಸ್ಟಾರ್ ಫುಟ್ಬಾಲ್ ಆಟಗಾರನಷ್ಟೇ ಅಲ್ಲ, ಬ್ರಾಂಡೆಡ್ ಪ್ಲೇಯರ್ ಕೂಡ ಹೌದು. ಆದ್ರೆ ಈ ಬ್ರಾಂಡೆಡ್ ಪ್ಲೇಯರ್ಗೆ ಫಿಫಾ ವಿಶ್ವಕಪ್ ಗೆಲ್ಲುವಂತ ಒಂದು ಕನಸೇನಿತ್ತು, ಆ ಕನಸು ಇವತ್ತು ಭಗ್ನ ಆಗಿದೆ ಅಂತಾನೆ ಹೇಳ್ಬೋದು. ಏನು ಸ್ಪೇನ್ ವಿರುದ್ಧದ ಪಂದ್ಯದಲ್ಲಿ ಪೋರ್ಚುಗಲ್ 0-1 ಅಂತರದಲ್ಲಿ ಮುಗ್ಗರಿಸಿತು. ಈ ಒಂದು ಸೋಲಿನೊಂದಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಒಂದು ಭಗ್ನವಾದ ಹೃದಯದೊಂದಿಗೆ ಮೈದಾನವನ್ನ ತೊರೆದ್ರು. ಇದೇ ನನ್ನ ಕೊನೆಯ ವಿಶ್ವಕಪ್ ಅನ್ನೋ ಒಂದು ನೋವಿನಲ್ಲಿ ರೊನಾಲ್ಡೋ ಬಿಕ್ಕಳಿಸಿ ಹೇಳ್ತಾರೆ. ನಂತರ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲೂ ಹೇಳ್ತಾರೆ ಅವರು, ನಾನು ತುಂಬಾ ಪ್ರಯತ್ನ ಪಟ್ಟೆ ನನ್ನ ತಂಡವನ್ನ ಗೆಲ್ಲಿಸೋಕೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಬಹುಶಃ ಇದು ನನ್ನ ಕೊನೆಯ ವಿಶ್ವಕಪ್, ಇನ್ ಮುಂದೆ ನಾನು ವಿಶ್ವಕಪ್ ಅನ್ನ ಆಡೋದಿಲ್ಲ. ಬಹುಶಃ ವಯಸ್ಸು ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರಿಗೆ ಅಂತ ಒಂದು ಅವಕಾಶವನ್ನ ಕೊಡೋದಿಲ್ಲ. ಆದ್ರೆ ರೊನಾಲ್ಡೋ ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಈ ಕ್ಷಣದ ಭಾವನೆ ಮತ್ತು ನಿರಾಶೆಗಳನ್ನ ಸೇರಿಸಿಕೊಂಡು ನನ್ನ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಕುಟುಂಬದವರ ಜೊತೆ ಚರ್ಚಿಸಿ ನಾನು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ರೊನಾಲ್ಡೋ ಪೋರ್ಚುಗಲ್ ತಂಡದ ಪರ ಇನ್ನೊಂದಷ್ಟು ಪಂದ್ಯಗಳನ್ನ ಆಡಬಹುದು, ಆದ್ರೆ ರೊನಾಲ್ಡೋ ಅವರು ಫಿಫಾ ವಿಶ್ವಕಪ್ ಅನ್ನ ಆಡೋಕಾಗಲ್ಲ. ಫಿಫಾ ವಿಶ್ವಕಪ್ ಗೆಲ್ಲಬೇಕು ಅನ್ನುವಂತ ಅವರ ಕನಸು ಕೂಡ ಇವತ್ತು ಭಗ್ನ ಆಗಿ ಹೋಗಿದೆ. ಲಕ್ಷ್ಮಿ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.